ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಊರಿಗೆ ಬಂದಿದ್ದೆ. ಊರಿಗೆ ಬಂದು ನೋಡಿದ್ರೆ ನಮ್ಮ ಮತ್ತೆ ಪೇಂಟ್ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಪೇಂಟ್ ಮಾಡ್ತಾಯಿದ್ರು. ಅದನ್ನು ನೋಡಿದ್ದು ನಾನೇ ಮಾಡ್ತೀನಿ ಕೊಡಿ ಅಂತೇಳಿ ಅವ್ರ ಹತ್ರ ಇಸ್ಕೊಂಡು ಪೇಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಬರೋಷ್ಟರಲ್ಲಿ ನಮ್ಮ ಮತ್ತೆ ಅರ್ಧ ಪೇಂಟ್ನ ಮಾಡಿದರು. ನಾನು ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತೇಳಿ ಇಸ್ಕೊಂಡು ಪೇಂಟ್ ಮಾಡಿದೆ. ನೋಡಿ ಈ ಥರ ಬಂದಿದೆ. ಈ ಮೂಲೆಯಲ್ಲಿ ಗೋಡೆ ಶೀತ ಇದ್ದಿದ್ದರಿಂದ ಪೇಂಟ್ ಅಷ್ಟು ಚೆನ್ನಾಗಿ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ. ಇನ್ನು ಮಿಕ್ಕಿದೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಮ್ಮ ಕೈಲಿ ಪೇಂಟು ಸಿಕ್ಕಿದ್ರೆ ಬಿಡಬೇಕಾ? ನಾನು ಗೋಡೆ, ಕಿಟಕಿ, ಬಾಗಿಲು, ಸೀಟು ಸಹ ಬಿಡಲಿಲ್ಲ, ಎಲ್ಲದಕ್ಕೂ ಪೇಂಟ್ ಮಾಡಾಯಿತು. ನಮ್ಮ ಸುಬ್ಬನ್ನ ಯಾಕೆ ಬಿಡೋದು ಅಂತೇಳಿ ನಮ್ಮ ಸುಬ್ಬನಿಗೂ ಸಹ ಒಂದು ಸ್ಟಿಕ್ಕರ್ ಇಟ್ಬಿಟ್ಟೆ. ಸುಬ್ಬ, ನೀನು ನನಗಿಟ್ಟಿರೋ ತೋರಿಸು, ಚೆನ್ನಾಗಿದೆಯಾ? ನನ್ನ ಕೈಗೆ ಪೇಂಟು ಅಥವಾ ರಂಗೋಲಿ ಕೊಟ್ಟರೆ ಕೇಳಬೇಕಾ? ನನ್ನ ಟ್ಯಾಲೆಂಟ್ಸ್ನೆಲ್ಲ ಆಚೆ ಹಾಕಬೇಕು ಅಂತೇಳಿ ಅಂದ್ಕೊಂಬಿಡ್ತೀನಿ. ಪೇಂಟ್ ಖಾಲಿ ಆಗೋವರೆಗೂ ಬಿಡಲಿಲ್ಲ, ಎಲ್ಲ ಕಡೆನೂ ಪೇಂಟ್ ಮಾಡಾಯಿತು, ಕಿಟಕಿ, ಬಾಗಿಲು. ನಾನಿವತ್ತು ಊರಿಗೆ ಬಂದಿದ್ದ ಮೇನ್ ರೀಸನ್ನೇ ಇದು, ನಮ್ಮ ಕೋಳಿ ಶೆಡ್ನ ಕ್ಲೀನ್ ಮಾಡಬೇಕು ಅಂತ. ಜೊತೆಗೆ ಅವಕ್ಕೆ ಡ್ರಿಂಕಿಂಗ್ ವಾಟರ್ನೆಲ್ಲ ಚೇಂಜ್ ಮಾಡಿ ಹೊಸ ನೀರನ್ನ ಹಾಕಬೇಕು ಅಂತೇಳಿ ಬಂದಿದ್ದೀನಿ. ನಾನು ಮೀಶೋಯಿಂದ ನಮ್ಮ ಕೋಳಿಗಳಿಗೆ ಅಂತೇಳಿ ಡ್ರಿಂಕರ್ ಕ್ಯಾಪ್ಸ್ಗಳನ್ನ ತರಿಸಿದ್ದೆ. ನೋಡಿ ಈ ಥರ ಇದು ಬಕೆಟ್ಗೆ ಫಿಕ್ಸ್ ಮಾಡೋದು. ಈ ಥರ ಬಕೆಟ್ಗೆ ಫಿಕ್ಸ್ ಮಾಡೋದ್ರಿಂದ ಅವು ನೀರನ್ನ ಅಷ್ಟು ಗಲೀಜು ಮಾಡ್ಕೊಳ್ಳಲ್ಲ, ಫ್ರೆಶ್ ಆಗಿರುತ್ತೆ ವಾಟರು ಆದಷ್ಟು. ಅಂದರೆ ಗಲೀಜು ಅಂದರೆ ತುಂಬ ಗಲೀಜು ಮಾಡ್ಕೊಳ್ಳಲ್ಲ. ಆ ಕುಕ್ಕಲ್ಲಿ ಏನಾದರೂ ಸಿಗಾಕೊಂಡಿದ್ರೆ ಅದು ನೀರು ಕುಡಿಯುವಾಗ ಅದಕ್ಕೆ ಹೋಗುತ್ತೆ. ಇದ್ದಿದ್ರಲ್ಲಿ ತುಂಬ ಗಲೀಜು ಮಾಡ್ಕೊಳ್ಳಲ್ಲ, ನೀರು ಚೆನ್ನಾಗಿರುತ್ತೆ. ಆದಷ್ಟು ಕೋಳಿಗಳಿಗೆ ಫ್ರೆಶ್ ವಾಟರ್ನ ಕೊಡಬೇಕು. ಈ ಫ್ರೆಶ್ ಆಗಿರೋ ವಾಟರ್ನ ಕೊಡೋದ್ರಿಂದ ಅವರ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ನೀರು ಗಲೀಜಾದಷ್ಟು ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ನಮಗೆ ಗೊತ್ತೇ ಆಗಲ್ಲ, ಅವು ಗಲೀಜು ನೀರನ್ನ ಕುಡಿತಾ ಇರ್ತವೆ, ಅದರಲ್ಲಿ ಮಣ್ಣು, ಕಸ, ಕಡ್ಡಿ ಇದೆಲ್ಲ ಬಿದ್ದಿರುತ್ತೆ. ಆ ನೀರನ್ನ ಕುಡಿತಾ ಇರೋದ್ರಿಂದ ಆರೋಗ್ಯನೂ ಹಾಳಾಗುತ್ತೆ. ನನಗೆ ಈ ಕ್ಯಾಪ್ಸ್ಗಳನ್ನ ತರಿಸ್ದಾಗಿಂದ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ. ಏಕೆಂದರೆ ನೀರು ಆದಷ್ಟು ಫ್ರೆಶ್ ಆಗಿರುತ್ತೆ, ತುಂಬ ಗಲೀಜಾಗಲ್ಲ. ಹಾಗಾಗಿ ನನಗೆ ಇದರಿಂದ ತುಂಬಾ ಉಪಯೋಗ ಆಗಿದೆ. ನಿಮಗೂ ಇದ್ರದ್ದು ಏನಾದರೂ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಇದ್ರದ್ದು ಲಿಂಕ್ನ ಕಳಿಸ್ತೀನಿ. ಶೆಡ್ನ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತು ಈ ಪ್ಲಾಸ್ಟಿಕ್ಕಿಂದ ಅವಾಯ್ಡ್ ಮಾಡಿದ್ರು ಈ ಗ್ರೀನ್ ಮೆಸ್ಸನ್ನ ನಾವು ಏನು ಕಿಟಕಿಗೆ ಅಂತೇಳಿ ಹೊಡೆದಿದ್ದೀವೋ ಆ ಮೆಸ್ಸನ್ನು ಸಹ ನಮ್ಮ ಕೋಳಿಗಳು ಕುಕ್ಕೆಯಿಂದ ಕುಕ್ಕಿ ಅದ್ರದ್ದು ದಾರನ ತಿನ್ನೋದಕ್ಕೆ ಅಂತೇಳಿ ಟ್ರೈ ಮಾಡ್ತವೆ. ಅದು ದಾರ ತಿನ್ನೋದಕ್ಕೆ ಅಂತೇಳಿ ಟ್ರೈ ಮಾಡಿದಾಗ ಗಂಟ್ಲಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಜೊತೆಗೆ ಈ ಕಾಲಿಗೆಲ್ಲ ಸುತ್ತಕೊಂಡು ಒಂದಕ್ಕೊಂದು ಉಸಿರು ಕಟ್ಟಿ ಸಾಯೋ ಅಂಥ ಚಾನ್ಸಸ್ ಇರುತ್ತೆ. ನೀವು ಸಹ ನಿಮ್ಮ ಕೋಳಿ ಶೆಡ್ಡಲ್ಲಿ ಏನಾದರೂ ಈ ಥರ ಗ್ರೀನ್ ಮೆಸ್ನ ಹಾಕಿದರೆ ಅವಾಗವಾಗ ಅಬ್ಸರ್ವ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಕೋಳಿನ ಅಂದರೆ ನಮ್ಮ ಥರ ಕೋಳಿ ಶೆಡ್ ಮಾಡಿದರೆ ಅಥವಾ ಫ್ರೆಂಡ್ಸು ಯಾರಾದರೂ ಮಾಡಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಡ್ರಿಂಕರ್ ಕ್ಯಾಪ್ ಏನಿದೆ ಆ ಲಿಂಕ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ, ನಿಮಗೆ ಲಿಂಕ್ನ ಕಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ನಮಸ್ಕಾರ.